ನಮಸ್ಕಾರ. ನಮ್ಮ ಇವತ್ತಿನ ವಿಶ್ಲೇಷಣೆಗೆ ಸ್ವಾಗತ. ನಾವಿವತ್ತು ಒಂದು ವಿಚಿತ್ರವಾದ ಆದ್ರೆ ತುಂಬಾನೇ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅದೇನಪ್ಪಾ ಅಂದ್ರೆ, ಸಂಸ್ಥೆಗಳು ತಾವೇ ಶಿಕ್ಷಿಸೋ ಬಿಕ್ಕಟ್ಟುಗಳನ್ನ ತಾವೇ ಹೇಗೆ ಸೃಷ್ಟಿ ಮಾಡ್ತವೆ ಅನ್ನೋದು. ಹೌದು, ಇದು ಕೇಳೋಕೆ ಸ್ವಲ್ಪ ಉಲ್ಟಾ ಅನ್ಸುತ್ತೆ ಅಲ್ವಾ? ಆದ್ರೆ ಇದರ ಹಿಂದಿರೋ ಸತ್ಯವನ್ನ ನಾವು ಒಮ್ಮೆ ಅರ್ಥ ಮಾಡ್ಕೊಂಡ್ರೆ ಸಮಸ್ಯೆಗಳನ್ನ ನೋಡೋ ನಮ್ಮ ದೃಷ್ಟಿಕೋನನೇ ಪೂರ್ತಿಯಾಗಿ ಬದಲಾಗಬಹುದು. ಹಾಗಾದ್ರೆ ಈ ವಿಚಿತ್ರ ಸತ್ಯದ ಹಿಂದಿರೋ ಕಾರಣಗಳೇನು? ಬನ್ನಿ ಒಟ್ಟಿಗೆ ಸೇರಿ ಇದನ್ನ ತಿಳ್ಕೊಳ್ಳೋಣ. ಯೋಚನೆ ಮಾಡಿ ನೋಡಿ, ಏನಾದ್ರೂ ಒಂದು ತಪ್ಪು ನಡೆದು ಅಂದ್ರೆ ತಕ್ಷಣ ಯಾರಾದ್ರೂ ಒಬ್ಬರ ಮೇಲೆ ಗೂಬೆ ಕೂರಿಸೋದು ಎಷ್ಟು ಸಲೀಸು ಅಲ್ವಾ? ಆದ್ರೆ ನಿಜವಾದ ತಪ್ಪೆಲ್ಲಿದೆ? ಆ ವ್ಯಕ್ತಿಯಲ್ಲೋ ಅಥವಾ ಆ ವ್ಯಕ್ತಿಯನ್ನ ಸೋಲಿನ ಕಡೆಗೆ ತಳ್ಳಿದ ವ್ಯವಸ್ಥೆಯಲ್ಲೋ? ನೋಡಿ, ಈ ಮಾತು ಅದನ್ನೇ ಹೇಳುತ್ತೆ. ವೈಫಲ್ಯದ ನಂತರ ನಾವು ಜನರನ್ನ ಶಿಕ್ಷಿಸಿದಾಗ ನಾವು ಮೊದಲೇ ಡಿಸೈನ್ ಮಾಡೋದ್ರಲ್ಲಿ ಸೋತಿದ್ವಿ ಅಂತ ಒಪ್ಕೋತಿದ್ವಿ ಅಂತ. ಇದು ನಮ್ಮನ್ನ ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಈ ಅನುಭವ ನಮ್ಮೆಲ್ಲರಿಗೂ ಆಗಿರುತ್ತೆ. ಒಂದು ತಪ್ಪಾಗತ್ತೆ, ತಕ್ಷಣನೇ ಯಾರಿಂದಾಯ್ತೋ ಅಂತ ದೂಷಿಸೋ ಆಟ ಶುರು. ಇದು ಒಂಥರ ಮುಗಿಯದ ಚಕ್ರ. ತಪ್ಪು, ದೂಷಣೆ, ಮತ್ತೆ ತಪ್ಪು. ನೋಡಕ್ಕೆ ಇದೊಂದು ದೊಡ್ಡ ನಿರ್ಣಯ ತಗೊಂಡ ಹಾಗೆ ಕಾಣುತ್ತೆ. ಆದ್ರೆ ನಿಜ ಹೇಳ್ಬೇಕಂದ್ರೆ ಇದು ಯಾವ ಮೂಲ ಸಮಸ್ಯೆಯನ್ನೂ ಬಗೆಹರಿಸೋದಿಲ್ಲ. ಬದಲಾಗಿ ಅದನ್ನೇ ಮತ್ತೆ ಮತ್ತೆ ಜೀವಂತವಾಗಿಡುತ್ತೆ ಅಷ್ಟೆ. ದೂಷಣೆ ಮಾಡೋದ್ರಿಂದ ಒಂದು ಕ್ಷಣಕ್ಕೆ ಸಮಾಧಾನ ಸಿಗ್ಬಹುದು. ಓಕೆ, ಅಪರಾಧಿ ಯಾರು ಅಂತ ಸಿಕ್ಕಿದ್ರು ಅನ್ನೋ ಒಂದು ತೃಪ್ತಿ, ಜವಾಬ್ದಾರಿ ಫಿಕ್ಸ್ ಮಾಡಿದ್ವಿ ಅನ್ನೋ ಒಂದು ಭ್ರಮೆ. ಆದ್ರೆ ಇದರ ನಿಜವಾದ ಬೆಲೆ ಏನು ಗೊತ್ತಾ? ಇದು ಕಲಿಯೋ ಪ್ರಕ್ರಿಯೆನೇ ಸಂಪೂರ್ಣವಾಗಿ ನಿಲ್ಲಿಸ್ಬಿಡುತ್ತೆ ಮತ್ತು ಅದೇ ಸಮಸ್ಯೆಗಳು ಮತ್ತೆ ಮತ್ತೆ ಮರುಕಳಿಸ್ತೆ ಅನ್ನೋದನ್ನ ಗ್ಯಾರಂಟಿ ಮಾಡುತ್ತೆ. ಇದೊಂಥರ ದುಬಾರಿ ಚಟ ಇದ್ದ ಹಾಗೆ. ಇಲ್ಲಿ ನೋಡಿ, ಒಂದು ಕಡೆ ದೂಷಣೆ, ಇನ್ನೊಂದು ಕಡೆ ವ್ಯವಸ್ಥೆಯ ವಿನ್ಯಾಸ. ದೂಷಣೆ ಯಾವಾಗಲೂ ಗತಕಾಲವನ್ನೇ ಕೆದಕುತ್ತೆ, ಆದ್ರೆ ವಿನ್ಯಾಸ ಭವಿಷ್ಯವನ್ನ ರೂಪಿಸುತ್ತೆ. ದೂಷಣೆ ಮಾಡೋದು ಭಾವನಾತ್ಮಕವಾಗಿ ತುಂಬಾ ಅಗ್ಗ, ಅದಕ್ಕೆ ಹೆಚ್ಚೇನು ಶ್ರಮ ಬೇಕಿಲ್ಲ. ಆದ್ರೆ ಒಂದು ಒಳ್ಳೆ ಸಿಸ್ಟಮ್ ಡಿಸೈನ್ ಮಾಡಕ್ಕೆ ತಾಳ್ಮೆ, ಸಮಯ, ಹೂಡಿಕೆ ಎಲ್ಲವೂ ಬೇಕು. ಅತಿ ಮುಖ್ಯವಾಗಿ ದೂಷಣೆ ಕಲಿಕೆಯನ್ನ ನಿಲ್ಲಿಸಿದ್ರೆ ಉತ್ತಮ ವಿನ್ಯಾಸ ನಿರಂತರ ಕಲಿಕೆ ಮತ್ತು ಸುಧಾರಣೆಗೆ ಅವಕಾಶ ಮಾಡಿಕೊಡುತ್ತೆ. ಹಾಗಾದ್ರೆ ಸೋಲಿನ ಅಸಲಿ ಕಾರಣವನ್ನ ಪತ್ತೆ ಹಚ್ಚೋದು ಹೇಗೆ? ಯಾಕಂದ್ರೆ ನಮಗೆ ಕಣ್ಣಿಗೆ ಕಾಣಿಸೋ ತಪ್ಪುಗಳೆಲ್ಲ ಕೇವಲ ರೋಗ ಲಕ್ಷಣಗಳಿದ್ದ ಹಾಗೆ. ನಿಜವಾದ ಸಮಸ್ಯೆಗಳು ಆಳದಲ್ಲಿ, ನಮ್ಮ ಕಣ್ಣಿಗೆ ಕಾಣದಂತೆ ಅಡಗಿ ಕೂತಿರ್ತವೆ. ಹೆಚ್ಚಿನ ಸಮಸ್ಯೆ ಪರಿಹಾರದ ಪ್ರಯತ್ನಗಳು ಯಾಕೆ ಫೇಲ್ ಆಗುತ್ತೆ ಅಂದ್ರೆ ಅವು ವಾಸ್ತವದ ತಪ್ಪು ಮಟ್ಟದಲ್ಲಿ ಗುರಿ ಇಟ್ಟಿರ್ತವೆ. ಇದು ಸಮುದ್ರದಲ್ಲಿ ತೇಲೋ ಹಿಮಬಂಡಿಯ ತುದಿಯನ್ನ ಮಾತ್ರ ನೋಡಿದ ಹಾಗೆ. ನಮಗೆ ಕಾಣೋದು ಚಿಕ್ಕ ಭಾಗ ಅಷ್ಟೇ, ಆದ್ರೆ ಅದರ ಬೃಹತ್ ಅಪಾಯಕಾರಿ ಭಾಗ ನೀರಿನ ಕೆಳಗೆ ನಮ್ಮ ಕಣ್ಣಿಗೆ ಕಾಣದಂತೆ ಅಡಗಿರುತ್ತೆ. ಈ ಹಿಮಬಂಡೆಯ ಮಾಡೆಲ್ನ 4 ಹಂತಗಳಲ್ಲಿ ನೋಡೋಣ. ಮೊದಲ್ನೇದು ಘಟನೆಗಳು, ಅಂದ್ರೆ ಈಗ ತಾನೇ ಏನಾಯ್ತು ಅಂತ ಕೇಳೋದು. ಉದಾಹರಣೆಗೆ, ಒಂದು ಸಾಫ್ಟ್ವೇರ್ ಅಪ್ಡೇಟ್ ಫೇಲ್ ಆಯಿತು. ಎರಡನೇದು ಮಾದರಿಗಳು. ಯಾವಾಗ್ಲೂ ಹೀಗೆ ಯಾಕೆ ಆಗ್ತಿದೆ ಅಂದ್ರೆ ಕಳೆದ 6 ತಿಂಗಳಲ್ಲಿ ಇದು 3ನೇ ಸಾರಿ ಫೇಲ್ ಆಗಿರೋದು. ಹೆಚ್ಚಿನ ಸಂಸ್ಥೆಗಳು ಈ 2 ಹಂತಗಳಲ್ಲೇ ಸಿಕ್ಕಾಕ್ಕೊಳ್ತವೆ, ಆದ್ರೆ ನಿಜವಾದ ಕಾರಣಗಳು ಇರೋದು ಕೆಳಗೆ. ಮೂರನೇದು ವ್ಯವಸ್ಥೆಯ ರಚನೆಗಳು. ಹೀಗೆ ಆಗೋಕೆ ಕಾರಣ ಏನು? ಬಹುಶಃ ಟೆಸ್ಟಿಂಗ್ ಪ್ರೋಸೆಸ್ ಸರಿಯಿಲ್ಲ. ಮತ್ತು ಕೊನೆಯದಾಗಿ 4ನೇದು ಮಾನಸಿಕ ಮಾದರಿಗಳು. ನಾವು ಈ ಸಿಸ್ಟಮ್ನ ಹೀಗೆ ಯಾಕೆ ಡಿಸೈನ್ ಮಾಡಿದ್ವಿ? ಬಹುಶಃ ಗುಣಮಟ್ಟಕ್ಕಿಂತ ವೇಗವೇ ನಮಗೆ ಮುಖ್ಯ ಅನ್ನೋ ನಂಬಿಕೆ ನಮ್ಮಲ್ಲಿ ಬೇರೂರಿರ್ಬೋದು. ಅಂದ್ರೆ ನಮಗೆ ನಿಜವಾದ ಶಾಶ್ವತ ಬದಲಾವಣೆ ಬೇಕು ಅಂದ್ರೆ ನಾವು ಮೇಲೆ ಕಾಣೋ ಘಟನೆಗಳಿಗೆ ಪ್ರತಿಕ್ರಿಯಿಸೋದನ್ನ ಬಿಟ್ಟು ಕೆಳಗಿರೋ ವ್ಯವಸ್ಥೆಯ ರಚನೆಗಳನ್ನ ಮತ್ತು ನಮ್ಮದೇ ಮಾನಸಿಕ ಮಾದರಿಗಳನ್ನ ಪ್ರಶ್ನಿಸೋಕೆ ಶುರು ಮಾಡಬೇಕು. ನೀರಿನ ಮೇಲಿರೋ ಹಿಮಬಂಡೆಯ ತುದಿಗೆ ಬ್ಯಾಂಡೇಜ್ ಹಾಕೋದ್ಬಿಟ್ಟು ಕೆಳಗಿರೋ ಆ ಬೃಹತ್ ಭಾಗವನ್ನ ಅರ್ಥ ಮಾಡ್ಕೋಬೇಕು. ಈ ಆಳವಾದ ಕಾರಣಗಳನ್ನೇ ತಜ್ಞರು ಲೇಟೆಂಟ್ ಫೇಲ್ಯೂರ್ ಅಥವಾ ಸುಪ್ತ ವೈಫಲ್ಯ ಅಂತ ಕರೀತಾರೆ. ಲೇಟೆಂಟ್ ಅಂದ್ರೆ ಅಡಗಿರೋದು, ಸುಪ್ತವಾಗಿರೋದು. ಇದು ಸಿಸ್ಟಮ್ನೊಳಗೆ ಆಳವಾಗಿ ಬೇರೂರಿರುವ ಒಂದು ದೌರ್ಬಲ್ಯ. ಅದು ಕಳಪೆ ಡಿಸೈನ್ ಆಗಿರಬಹುದು, ಗೊಂದಲಮಯ ಪ್ರೋತ್ಸಾಹಗಳಾಗಿರಬಹುದು, ಅಥವಾ ಸರಿಯಾದ ಟ್ರೈನಿಂಗ್ ಇಲ್ದಿರೋದು ಆಗಿರಬಹುದು. ಇದೊಂಥರ ಟೈಮ್ ಬಾಂಬ್ ಇದ್ದಾಗೆ. ಸರಿಯಾದ ಪರಿಸ್ಥಿತಿಗಳು ಸಿಗೋವರೆಗೂ ಸುಮ್ನಿದ್ದು ಸಮಯ ಬಂದಾಗ ಅಪಘಾತವಾಗಿ ಸ್ಫೋಟಗೊಳ್ಳುತ್ತೆ. ನೋಡಿ, ನಮಗೆ ಕಣ್ಣಿಗೆ ಕಾಣೋ ತಪ್ಪುಗಳು ಆಕ್ಟಿವ್ ಫೇಲ್ಯೂರ್ಸ್. ಇವು ಶಾರ್ಪ್ ಎಂಡ್ ಅಂದ್ರೆ ಚಾಕುವಿನ ಮೊನಚಾದ ತುದಿ ಇದ್ದಾಗೆ, ನೇರವಾಗಿ ಘಟನೆಯಲ್ಲಿ ಭಾಗಿಯಾದ ವ್ಯಕ್ತಿಯ ಕ್ರಿಯೆ. ಇವರನ್ನ ದೂಷಿಸೋದು ತುಂಬಾ ಸುಲಭ, ಆದ್ರೆ ಇವರ ಹಿಂದೆ ಲೇಟೆಂಟ್ ಫೇಲ್ಯೂರ್ಸ್ ಇರ್ತವೆ. ಇವು ಬ್ಲಂಟ್ ಎಂಡ್ ಅಂದ್ರೆ ಚಾಕುವಿನ ಹಿಡಿ ಇದ್ದಾಗೆ,
ವ್ಯವಸ್ಥೆಯನ್ನ ವಿನ್ಯಾಸಗೊಳಿಸಿದವರ, ನಿಯಮಗಳನ್ನ ಮಾಡಿದವರ ನಿರ್ಧಾರಗಳು. ಇವುಗಳನ್ನ ಎದುರಿಸೋದು ಕಷ್ಟ, ಯಾಕಂದ್ರೆ ಆಗ ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ಸರಿ, ಈ ತಿಳುವಳಿಕೆ ನಮ್ಮನ್ನ ಒಂದು ಪ್ರಮುಖ ಮನಸ್ಥಿತಿಯ ಬದಲಾವಣೆಯ ಕಡೆಗೆ ಕರ್ಕೊಂಡೋಗುತ್ತೆ. ನಾವು ಅಗ್ನಿಶಾಮಕರಾಗಿರ್ಬೇಕಾ ಅಥವಾ ವ್ಯವಸ್ಥೆಯ ವಾಸ್ತುಶಿಲ್ಪಿಗಳಾಗಿರ್ಬೇಕಾ? ಇದು ಎರಡು ಬೇರೆ ಬೇರೆ ಗುರುತುಗಳ ನಡುವಿನ ಆಯ್ಕೆ. ಅಗ್ನಿಶಾಮಕರು ಅಂದ್ರೆ ಫೈರ್ ಫೈಟರ್ಸ್ ಕಾಣೋ ಬಿಕ್ಕಟ್ಟುಗಳಿಗೆ ಪ್ರತಿಕ್ರಿಯಿಸ್ತಾರೆ. ಅವರು ವ್ಯವಸ್ಥೆಯ ಒಳಗೆ ಕೆಲಸ ಮಾಡ್ತಾರೆ. ಅವರ ಸಾಹಸಕ್ಕೆ, ಹೀರೋಯಿಸಂಗೆ ಎಲ್ರೂ ಹೊಗಳ್ತಾರೆ. ಅವರು ಯಾವಾಗ್ಲೂ ಯಾರ್ ತಪ್ಮಾಡಿದ್ದು ಅಂತ ಕೇಳ್ತಾರೆ. ಆದ್ರೆ ವ್ಯವಸ್ಥೆಯ ವಾಸ್ತುಶಿಲ್ಪಿಗಳು ಅಂದ್ರೆ ಸಿಸ್ಟಮ್ ಆರ್ಕಿಟೆಕ್ಟ್ಸ್ ಇದಕ್ ಪೂರ್ತಿ ವಿರುದ್ಧ. ಅವರು ಬಿಕ್ಕಟ್ಟುಗಳನ್ನ ತಡೆಯೋಕ್ ಡಿಸೈನ್ ಮಾಡ್ತಾರೆ. ಅವರು ವ್ಯವಸ್ಥೆಯ ಮೇಲೆ ಕೆಲಸ ಮಾಡ್ತಾರೆ. ಸಮಸ್ಯೆಗಳೇ ಬರದ ಕಾರಣಕ್ಕೆ ಅವ್ರನ್ನ ಯಾರೂ ನೆನ್ಪಿಸ್ಕೊಳೋದೇ ಇಲ್ಲ. ಅವರು ಈ ವೈಫಲ್ಯ ಆಗೋಕೆ ಕಾರಣವಾದ ಅಂಶಗಳು ಯಾವುವು ಅಂತ ಕೇಳ್ತಾರೆ. ಈ ಮಾತು ಇದನ್ನ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ ನೋಡಿ. ನಿಜವಾದ ನಾಯಕತ್ವ ಬಿಕ್ಕಟ್ಟುಗಳ ಸಮಯದಲ್ಲಿ ಕಣ್ಣಿಗೆ ಕಾಣಿಸೋದಿಲ್ಲ, ಯಾಕಂದ್ರೆ ಬಿಕ್ಕಟ್ಟು ಅನ್ನೋದೇ ಸಂಭವಿಸೋದಿಲ್ಲ ಅಂತ. ಅಂದ್ರೆ ಅತ್ಯಂತ ಪರಿಣಾಮಕಾರಿ ನಾಯಕತ್ವ ಅನ್ನೋದು ಪ್ರತಿಕ್ರಿಯೆಗಿಂತ ತಡೆಗಟ್ಟುವಿಕೆಯ ಮೇಲೆ ಹೆಚ್ಚು ಗಮನ ಕೊಡುತ್ತೆ. ಅದು ನಾಟಕೀಯವಾಗಿರಲ್ಲ, ಆದ್ರೆ ತುಂಬಾ ಪರಿಣಾಮಕಾರಿಯಾಗಿರುತ್ತೆ. ಸರಿ, ಇಲ್ಲಿವರೆಗೂ ಸಮಸ್ಯೆಯನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ಪರಿಹಾರದ ಕಡೆಗೆ ಹೋಗೋಣ. ವ್ಯವಸ್ಥೆಯ ವಾಸ್ತುಶಿಲ್ಪಿಗಳು ಮಾನವ ಯಶಸ್ಸಿಗಾಗಿ ಹೇಗೆ ಡಿಸೈನ್ ಮಾಡ್ತಾರೆ? ಅವರು ಬಳಸೋ ಪ್ರಾಯೋಗಿಕ ಚೌಕಟ್ಟುಗಳು ಮತ್ತು ತತ್ವಗಳು ಯಾವುವು? ಪರಿಹಾರದ ಮೊದಲ ಹೆಜ್ಜೆ ಜಸ್ಟ್ ಕಲ್ಚರ್ ಅಥವಾ ನ್ಯಾಯಯುತ ಸಂಸ್ಕೃತಿಯನ್ನ ನಿರ್ಮಿಸೋದು. ಇದು ಕೇವಲ ಒಂದು ಚೌಕಟ್ಟಲ್ಲ, ಇದು ಒಂದು ಸಂಸ್ಥೆ ಕಲಿಯೋಕೆ ಸಾಧ್ಯನಾ ಇಲ್ವಾ ಅಂತ ನಿರ್ಧರಿಸೋ ಅಡಿಪಾಯ. ಭಯವಿಲ್ಲದೆ ತಪ್ಪುಗಳನ್ನ ಒಪ್ಪುಕೊಳ್ಳೋ ವಾತಾವರಣವನ್ನ ಸೃಷ್ಟಿಸೋದು. ಇದು ಮಾನವ ದೋಷವನ್ನ ನಿರ್ಲಕ್ಷ್ಯದ ನಡವಳಿಕೆಯಿಂದ ಸ್ಪಷ್ಟವಾಗಿ ಬೇರ್ಪಡಿಸುತ್ತೆ. ಈ ನ್ಯಾಯಯುತ ಸಂಸ್ಕೃತಿಯಲ್ಲಿ 3 ರೀತಿಯ ನಡವಳಿಕೆಗಳನ್ನ ಗುರುತಿಸಲಾಗುತ್ತೆ. ಮೊದಲನೇದು ಮಾನವ ದೋಷ, ಅಂದ್ರೆ ಉದ್ದೇಶಪೂರ್ವಕವಲ್ಲದೆ ಆಗೋ ತಪ್ಪು. ಇಲ್ಲಿ ವ್ಯಕ್ತಿಯನ್ನ ದೂಷಿಸೋ ಬದಲು ಅವರಿಗೆ ಸಮಾಧಾನ ಹೇಳಿ ಈ ತಪ್ಪು ಮತ್ತೆ ಆಗದಂತೆ ಸಿಸ್ಟಮ್ನ ಹೇಗೆ ಸರಿ ಮಾಡಬಹುದು ಅಂತ ಯೋಚಿಸಲಾಗುತ್ತೆ. ಎರಡನೇದು ಅಪಾಯಕಾರಿ ನಡವಳಿಕೆ, ಅಪಾಯವನ್ನ ಅರಿಯದೆ ಮಾಡೋ ಆಯ್ಕೆ. ಇಲ್ಲಿ ಕೋಚಿಂಗ್ ಕೊಟ್ಟು ಪ್ರೋತ್ಸಾಹಕಗಳನ್ನ ಬದಲಾಯಿಸಲಾಗುತ್ತೆ. ಮೂರನೇದು ನಿರ್ಲಕ್ಷ್ಯದ ನಡವಳಿಕೆ, ರಿಸ್ಕ್ ಇದೆ ಅಂತ ಗೊತ್ತಿದ್ರೂ ಅದನ್ನ ಕಡೆಗಣಿಸೋದು. ಇಲ್ಲಿ ಮಾತ್ರ ಶಿಸ್ತಿನ ಕ್ರಮಕ್ಕೆ ಅವಕಾಶ ಇರುತ್ತೆ. ಈ ಜಸ್ಟ್ ಕಲ್ಚರ್ ಸರಿಯಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಮಾನಸಿಕ ಸುರಕ್ಷತೆ ಅತ್ಯಗತ್ಯ. ಇದೇನು ಸಾಫ್ಟ್ ಸ್ಕಿಲ್ ಅಂತ ಅನ್ಕೋಬಾರ್ದು. ಇದೊಂದು ವ್ಯವಸ್ಥೆ ಕಲಿಯೋಕೆ ಅವಕಾಶ ಮಾಡ್ಕೊಡೋ ಅತ್ಯಂತ ನಿರ್ಣಾಯಕ ಮೂಲಸೌಕರ್ಯ. ಜನಗರು ಸಣ್ಣ ತಪ್ಪುಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಮಾತಾಡೋಕೆ ಸೇಫ್ ಅಂತ ಭಾವಿಸಿದಾಗ ಮಾತ್ರ ದೊಡ್ಡ ದೊಡ್ಡ ವಿನಾಶಕಾರಿ ವೈಫಲ್ಯಗಳನ್ನ ತಡೆಯೋಕ್ ಸಾಧ್ಯ. ಮತ್ತು ಕೊನೆಯದಾಗಿ ನೈತಿಕ ವಿನ್ಯಾಸದ ಬಗ್ಗೆ ಯೋಚಿಸೋಣ. ಇದು ಕೇವಲ ಕಠಿಣ ನಿಯಮಗಳನ್ನ ಮಾಡೋದಲ್ಲ, ಬದಲಾಗಿ ಸರಿಯಾದ ಕೆಲಸವೇ ಸುಲಭವಾದ ಮತ್ತು ಸಹಜವಾದ ಕೆಲಸ ಆಗೋ ಹಾಗೆ ವ್ಯವಸ್ಥೆಗಳನ್ನ ರಚಿಸೋದು. ಅಂದರೆ ಜವಾಬ್ದಾರಿಯನ್ನ ವ್ಯಕ್ತಿಯಿಂದ ಆ ವ್ಯವಸ್ಥೆಯನ್ನ ರೂಪಿಸೋಡ್ ಕಡೆಗೆ ವರ್ಗಾಯಿಸೋದು. ಕೊನೆಯದಾಗಿ ವಾಸ್ತುಶಿಲ್ಪಿಯ ಮನಸ್ಥಿತಿಯನ್ನ ಅಳವಡಿಸಿಕೊಳ್ಳೋಕೆ ನಾವೇ ನಮ್ಗೆ ಕೇಳ್ಕೊಳ್ಬೇಕಾದ ಕೆಲವು ಶಕ್ತಿಯುತವಾದ ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳು ನಮ್ಮ ಯೋಚನಾ ಕ್ರಮವನ್ನೇ ಬದಲಿಸಬಲ್ಲವು. ಮೊದಲ ಪ್ರಶ್ನೆ, ನಮ್ಮ ಸಿಸ್ಟಮ್ ಸದ್ದಿಲ್ಲದೆ ಯಾವ ನಡವಳಿಕೆಗೆ ಬಹುಮಾನ ಕೊಡ್ತಿದೆ? ನಮ್ಮ ಪಾಲಿಸಿಗಳು ಏನ್ ಹೇಳ್ತವೆ ಅನ್ನೋದಕ್ಕಿಂತ ವಾಸ್ತವದಲ್ಲಿ ಯಾವುದಕ್ಕೆ ಪ್ರಮೋಷನ್, ಪ್ರಶಂಸೆ ಅಥವಾ ಹಣ ಸಿಗುತ್ತೆ? ಇದು ನಮ್ಮ ಮಾತು ಮತ್ತು ಕೃತಿಯ ನಡುವಿನ ಅಂತರವನ್ನ ತೋರಿಸುತ್ತೆ. ಎರಡನೇ ಪ್ರಶ್ನೆ, ನಾವು ಸದ್ಯಕ್ಕೆ ಯಾವ ಸೋಲನ್ನ ಪೋಷಿಸುತ್ತಿದ್ದೇವೆ? ಪ್ರತಿಯೊಂದು ವ್ಯವಸ್ಥೆಯೂ ತನ್ನ ಮುಂದಿನ ವೈಫಲ್ಯವನ್ನ ಎಲ್ಲೋ ಒಂದು ಕಡೆ ಸಿದ್ಧಪಡಿಸ್ತಿರುತ್ತೆ. ಆ ಅಡಗಿರೋ ಅಪಾಯಗಳನ್ನ ಅವು ಬಿಕ್ಕಟ್ಟಾಗೋ ಮೊದಲೇ ಪತ್ತೆ ಹಚ್ಚೋ ಕುತೂಹಲ ನಮ್ಮಲ್ಲಿದ್ಯಾ? ಮತ್ತು ಅಂತಿಮವಾಗಿ ಒಂದು ಸವಾಲಿನ ಪ್ರಶ್ನೆ, ಇವತ್ತಿನ ನಮ್ಮ ಯಾವ ಊಹೆಗರು 5 ವರ್ಷಗಳ ನಂತರ ನಮಗೆ ಮುಜುಗರ ತರಬಹುದು? ಇದು ನಮ್ಮಲ್ಲಿ ದೀರ್ಘಕಾಲೀನ ಬದಲಾವಣೆಗೆ ಬೇಕಾದ ವಿನಯ ಮತ್ತು ದೂರದೃಷ್ಟಿಯನ್ನ ಬೆಳೆಸುತ್ತೆ. ಹಾಗಾದ್ರೆ ಆಯ್ಕೆ ನಮ್ಮ ಮುಂದಿದೆ. ಇದು ಸರಳ ಆದ್ರೆ ಸುಲಭವಲ್ಲ. ವೈಫಲ್ಯಗಳಿಗೆ ಪ್ರತಿಕ್ರಿಯಿಸುತ್ತಲೇ ಇರುವ ಅಗ್ನಿಶಾಮಕರಾಗಿ ಉಳಿಯೋದಾ, ಅಥವಾ ಕಡಿಮೆ ಜನರು ಬೀಳುವಂತಹ ಭವಿಷ್ಯವನ್ನು ವಿನ್ಯಾಸಗೊಳಿಸುವ ವಾಸ್ತುಶಿಲ್ಪಿಗಳಾಗಲು ಶುರು ಮಾಡೋದಾ? ನಮ್ಮ ಪರಿಸರದಲ್ಲಿ ನಾವು ಯಾರು ಅಂತ ಯೋಚಿಸೋಕೆ ಇದೇ ಸರಿಯಾದ ಸಮಯ.